ನಮಸ್ಕಾರ. ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೀತಾ. ಸೊ ಇತ್ತೀಚೆಗಂತೂ ಕಾಂತಾರ ಅದು ಪ್ಯಾನ್ ಇಂಡಿಯಾದಾದ್ಯಂತ ಕಾಂತಾರದ ಹವಾ ಜೋರಾಗಿದೆ. ಅಂಡ್ ರಿಷಬ್ ಸರ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದ್ರ ಜೊತೆಗೆ ಅವರ ಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಅವರು ಕೂಡ ಪ್ಯಾನ್ ಇಂಡಿಯಾದಲ್ಲಿ ಇವಾಗ ಡಿಸೈನರ್ ಆಗೋಗ್ಬಿಟ್ಟಿದ್ದಾರೆ. ಸೊ ಕಾಸ್ಟ್ಯೂಮ್ ಅಂತೂ ಎಲ್ಲರ ಬಾಯಲ್ಲೂ ಆ ಒಂದು ಡಿಸೈನ್ ಇದೆಯಲ್ಲ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ, ಟ್ರೆಂಡ್ ಆಗ್ತಾ ಇದೆ. ಅಂಡ್ ಈಗ ನನ್ನ ಜೊತೆ ಇದ್ದಾರೆ ಶಿವನ ಪ್ರಗತಿಗೆ ಕಾರಣರಾದಂತಹ ಪ್ರಗತಿ ರಿಷಬ್ ಶೆಟ್ಟಿ ಅವರು. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರಗತಿ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಹಾಗೂ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಹಬ್ಬ ಹೇಗಿದೆ ಮ್ಯಾಮ್ ಈ ವರ್ಷ? ಸೆಲೆಬ್ರೇಷನ್ ಎಕ್ಸ್ಟ್ರಾ ಡಬಲ್ ಧಮಾಕ ಅನ್ಸುತ್ತೆ. ಆಕ್ಚುಲಿ ಯಾಕಂದ್ರೆ ಲಾಸ್ಟ್ 2-3 years ಇಂದ ಹಬ್ಬನ ಕರೆಕ್ಟ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕಾಗಿರ್ಲಿಲ್ಲ. ಟೀಮ್ ಜೊತೆಗೇನೆ ಒಂದು ಸ್ಮಾಲ್ ಗೆಟ್ ಟುಗೆದರ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಈಗ ವಾಪಸ್ ಬಂದಿದೀವಲ್ಲ, ಸೊ ಈ ಸಲ ಸ್ವಲ್ಪ ಚೆನ್ನಾಗಿ ಹಬ್ಬ ಮಾಡ್ಬೇಕು. ಓಕೆ. ಸೊ ಕಾಂತಾರ ಸಿನಿಮಾ ಈಗ ಆಲ್ರೆಡಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಹತ್ತತ್ರ ಇನ್ನೇನು 1000 ಕೋಟಿ ರೀಚ್ ಆಗುವಂತಹ ಹತ್ರದಲ್ಲಿದೆ. ಅಂಡ್ ಈ ಟೈಮಲ್ಲಿ ರಿಷಬ್ ಸರ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ, ಪ್ರಗತಿ ಮ್ಯಾಮ್ ಮಿಸ್ ಆಗಿದ್ದಾರೆ. ಯಾಕೆ? ನಾನು ಇವಾಗ ಹಬ್ಬಗಳದೆಲ್ಲ ಪ್ರಿಪ್ರೇಷನ್ ಎಲ್ಲ ಆಯ್ತು. ಸೊ ಮಕ್ಳಿಗೆ ಇವಾಗ ಹಾಲಿಡೇಸ್ ಇದೆ, ಸೊ ನಾನು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಅವರು ಟೆಂಪಲ್ ಟ್ರಿಪ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇದೆ, ಇನ್ನು ತುಂಬಾ ಟೆಂಪಲ್ ಟ್ರಿಪ್ ಲಿಸ್ಟ್ ಇದೆ, ಅವಾಗ ಒಟ್ಟಿಗೆ ಹೋಗ್ತೀವಿ. ಓಕೆ. ಸೊ ಹಬ್ಬ ಅಂತ ಹೇಳಿದ್ರೆ ರಿಷಬ್ ಸರ್ ಅವರು ಟೈಮ್ ಕೊಟ್ಟೆ ಕೊಡ್ತಾರೆ ಫ್ಯಾಮಿಲಿಗೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದಲ್ಲ ಒಂದು ಪೋಸ್ಟ್ ನಿಮ್ ಕಡೆಯಿಂದ ರಿಷಬ್ ಸರ್ ಕಡೆಯಿಂದ ಶುಭಾಶಯದು ಬಂದೇ ಬರುತ್ತೆ. ಅಂಡ್ ಈ ಸಲ ದೀಪಾವಳಿ ಎಲ್ಲಿ, ಬೆಂಗಳೂರಲ್ಲ ಅಥವಾ ಕುಂದಾಪುರಲ್ಲ? ಬೆಂಗಳೂರಲ್ಲಿ ಅಂತ ಅನ್ಕೊಂಡಿದೀವಿ ಸದ್ಯಕ್ಕೆ. ನಮ್ದು ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಆಗ್ತಿರುತ್ತೆ, ನೋಡ್ಬೇಕು ಇನ್ನು ಹೇಗೆ ಅಂತ. ಓಕೆ. ಇನ್ನು ಕಾಂತಾರ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಸುದ್ದಿ ಆಗ್ತಿದ್ದಾರೆ ಪ್ರಗತಿ ಮ್ಯಾಮ್ ಅವರು. ಸೊ ಈಗ ನೀವೆಲ್ಲೇ ಹೋದ್ರು ಕೂಡ ನೀವು ಕೂಡ ಸುದ್ದಿ ಆಗ್ತಿರೋದು, ಅಂದ್ರೆ ನಿಮ್ಮನ್ನು ಕೂಡ ಇಷ್ಟ ಪಡ್ತಿರೋದು ನಿಮ್ಮ ಹೇರ್ ಸ್ಟೈಲ್ ಇಂದ. ಸೊ ಒಂದು ಹೇರ್ ಸ್ಟೈಲ್ ಗುಡ್ ಹೇಳಿ ಮ್ಯಾಮ್. ಯಾವಾಗ್ಲೂ ಮಲ್ಲಿಗೆ ಹೂ ಮುಡ್ದಿರ್ತಾರೆ ಅಂಡ್ ಒಂದ್ ಗಂಟು ಹಾಕಿರ್ತಾರೆ. ಸೊ ಹೇಗೆ ಅಂದ್ರೆ ಕರ್ಲಿ ಹೇರ್ ಅಂತ ಆತರ ಹಾಕ್ತಿದ್ರ ಅಥವಾ ನಿಮ್ಗೆ ಕಂಫರ್ಟೇಬಲ್ ಅಂತಾನ? ನನಗಿಷ್ಟ ಅಂದ್ರೆ, ನನಗೆ ಇದು ಫ್ಲವರ್ ತುಂಬಾ ಇಷ್ಟ. ಮಲ್ಲಿಗೆ ಹೂ ಹಾಕೊಳ್ಳಿಕ್ಕೆ ಇಷ್ಟ ಆಗುತ್ತೆ. ಮತ್ತೆ ಅದು ಯಾವಾಗ್ಲೂ ಅದೊಂದು ಅಭ್ಯಾಸ ಆಗಿದೆ. ಮನೇಲಿ ಏನೋ ಪೂಜೆ ಇದ್ದಾಗ, ಹಬ್ಬಗಳಿದ್ದಾಗ ಅವಾಗೆಲ್ಲ ಒಂದು ಕೂದಲು ಬಿಡಬಾರ್ದು ಅಂತ ಹೇಳ್ತಾರಲ್ವ, ಸೊ ಕೂದಲು ಕಟ್ಟಿ ಅದಕ್ಕೆ ಫ್ಲವರ್ ಹಾಕಿ ಅದೊಂದು ಅಭ್ಯಾಸ ಆಗಿತ್ತು. ಇವಾಗ ಅದೊಂದು ಸ್ಟೈಲ್ ತರ ಆಗೋಯ್ತು. ನನ್ನ ರೆಗ್ಯುಲರ್ ಹೇಗೆ ಹಾಕೊಳ್ತೀನಿ ಅದೇ ಥರದಲ್ಲೇ ಹೋಗಿದ್ದು. ಬಟ್ ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದಾರೆ ಹೇರ್ ಸ್ಟೈಲ್ನ, ಇಲ್ಲ ಫ್ಲವರ್ನ. ಎಸ್, ಯಾಕಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಎಲ್ರು ಕೂಡ ಇದೇ ಒಂದು ಸ್ಟೈಲ್ ನ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಇವಾಗ ಕಾಂತಾರ ಸಿನಿಮಾದಲ್ಲಿ ಬಂದ್ರೆ ಮ್ಯಾಮ್, ಕಾಂತಾರ ಸಿನಿಮಾ ನೋಡ್ತಿರ್ಬೇಕಾದ್ರೆ ಆ ಒಂದು ರಥದ ಸೀನ್ ಅಲ್ಲಿ ಪ್ರಗತಿ ಮ್ಯಾಮ್ ಜೊತೆಗೆ ಅವರ ಮಗನು ಕೂಡ ಬಂದು ಹೋಗ್ತಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ನೀವು ಐ ಬ್ಲಿಂಕ್ ಮಾಡಿದ್ರೆ ನೋಡ್ಲಿಕ್ಕೆ ಸಿಗಲ್ಲ, ಬಟ್ ಆದ್ರೂ ತುಂಬಾ ಅಬ್ಸರ್ವ್ ಮಾಡಿದ್ರೆ ಒಂದು 5 to 6 seconds ಒಳಗಡೆ ಬಂದು ಹೋಗ್ತಾರೆ. ಯಾರೇ ಹೆಂಗ್ಸು ಅನ್ನೋ ತರದಲ್ಲಿ ಒಂದು ಡೈಲಾಗ್ ಬರುತ್ತೆ. ಸೊ ಏನ್ ಹೇಳ್ತೀರಾ ಆ ಒಂದು ಸೀನ್? ಎಷ್ಟು ಅಂದ್ರೆ ಈ ಹಿಂದೆನೂ ಕೂಡ ಕಾಂತಾರ ಸಿನಿಮಾದಲ್ಲಿ ನೀವು ನಿಮ್ಮ ಮಗಳು ಕಾಣಿಸ್ಕೊಂಡಿದ್ರಿ, ನನ್ ಮಗನೂ ಇದ್ದ, 3 ಜನನೂ ಇದ್ರಿ. ಈಗ ನೀವು ಮತ್ತೆ ನಿಮ್ಮ ಮಗ ಈ ಒಂದು ಸೀನ್ ಅಲ್ಲಿ ಬಂದು ಹೋಗ್ತೀರಾ. ಬೇಬಿ ಕೂಡ ಇದ್ದಾಳ. ಆಕ್ಚುಲಿ ನೋಟಿಸ್ ಮಾಡಿಲ್ಲ ಅನ್ಸುತ್ತೆ ಯಾರು. ಹೆಂಗ್ ಕನಕ ಅವತ್ತಿದ್ ಸ್ಟೋರಿ ಹೇಳ್ಬೇಕಾದ್ರೆ ಅಲ್ಲಿ ಕೂತಿದ್ಲಲ್ಲ ರಾಧ್ಯ, ಅದು. ಸೊ ನಾನು ರಣವಿತ್ ಇದೊಂದು ಸ್ಮಾಲ್ ಸೀನ್ ಬರುತ್ತೆ, ಅದ್ರಲ್ಲಿದ್ವಿ. ಅದು ರೋಲ್ ಅಂತ ಅಲ್ಲ, ಅದೊಂದು ಯಾವಾಗ್ಲೂ ನಮ್ದೆಲ್ಲಾ ಸಿನಿಮಾ ಅಲ್ಲಿ ಸರ್ಕಾರಿ ಆಗಿರ್ಲಿ, ಕಾಂತಾರ ಆಗಿರ್ಲಿ, ಎಲ್ಲದ್ರಲ್ಲೂ ಒಂದ್ ಫೇಸ್ ತೋರಿಸ್ತಿದ್ರಲ್ಲ, ಚಾರ್ಮ್ ಅಂತ ನಮ್ಮ ಅದು ರಿಷಬ್ ಅವ್ರಿಗೆ ಕೇಳ್ಬೇಕು. ಅವ್ರು ಹೇಳ್ತಾರ ಅಂದ್ರೆ, ನಾನು ಇವಾಗ 777 ಚಾರ್ಲಿ ಕೆಲಸ ಮಾಡಿದ್ದೆ, ಅದು ನ್ಯಾಷನಲ್ ಅವಾರ್ಡ್ ಬಂತು. ಸರ್ಕಾರಿ ಫಸ್ಟ್ ಮಾಡಿದ್ದೆ, ಅದ್ರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸು ಮತ್ತೆ ಕಾಸ್ಟ್ಯೂಮ್ ನಾನೇ ಮಾಡಿದ್ದೆ, ಅದು ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಕಾಂತಾರಗೂ ಬಂತು. ಸೊ ಅದಕ್ಕೆ ಅದೊಂದು ಸುಮ್ಮನೆ ತಮಾಷೆ ಮಾಡ್ತಾ ಇದ್ರು. ಫಸ್ಟಿಗೆ ಹೇಳಿದ್ರು ರೋಲ್ ಇದೆ ಅಂತ. ನಾನು ಹೇಳಿದೆ ನನಗೆ ತುಂಬ ಕೆಲಸಗಳಿತ್ತು. ಆ ಕಾಸ್ಟ್ಯೂಮ್ ರಾಜ್ ಬೀದಿಯಲ್ಲಿ, ಆ ಟೆಂಪ್ರೇಚರಲ್ಲಿ, ಆ ಬೆಟ್ಟದ ಮೇಲೆ ಆ ಕಾಸ್ಟ್ಯೂಮ್ಸ್ಗಳನ್ನ ಹಾಕಿ ರೆಡಿ ಮಾಡಿ ಆನ್ ಟೈಮ್ಗೆ ರೆಡಿ ಮಾಡೋದು ತುಂಬ ಬಿಗ್ಗೆಸ್ಟ್ ಟಾಸ್ಕ್ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಕಷ್ಟ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ ನಾನು. ಮತ್ತೆ ಇಲ್ಲ, ಅದು ತುಂಬ ಸ್ಮಾಲ್, ಜಸ್ಟ್ 1 day ಅಷ್ಟೇ ಹಿಂಗೆ ಬಂದು ಹೋಗೋದು ಅಂತ ಹೇಳಿದ್ರು. ಆಮೇಲೆ ಹಾಕೊಂಡು ಅವರೆಲ್ಲ ತಮಾಷೆ ಮಾಡ್ತಿದ್ರು ಎಲ್ಲರೂ. ರಿಷಬ್ ಅವರು, ನಮ್ಮದು ಕೋರ್ ಟೀಮ್ ಅವರೆಲ್ಲ, ನೀವು ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಮಿಸ್ ಆಗುತ್ತೆ ಅದು ಇದು ಅಂತ. ಸೊ ಹಾಗೆ ಸೊ ನ್ಯಾಷನಲ್ ಅವಾರ್ಡ್ ಬಗ್ಗೆ ಹೇಳಿದ್ರಿ. ಕಾಂತಾರ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಗೆದ್ದಿದೆ. ಈಗ ಕಾಂತಾರ
ಒನ್ ಬಗ್ಗೆ ಸುದ್ದಿ ಹರಿದಾಡ್ತಿರೋದು ಆಸ್ಕರ್ ರೇಸ್ಗೆ ಹೋಗ್ಬೇಕು ಈ ಸಿನಿಮಾ ಅಂತ. ಯಾಕಂತ ಹೇಳಿದ್ರೆ ದೈವದ ಕತೆ, ನಮ್ಮ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿರುವಂತದ್ದು, ಜೊತೆಗೆ ಬಾಲಿವುಡ್ ನಲ್ಲಿ ಒಂದು ಕನ್ನಡ ಸಿನಿಮಾ ಆ ಮಟ್ಟಿಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್, ಇನ್ ತಮಿಳುನಾಡಿನಲ್ಲೂ ಕೂಡ ಈ ಲೆವೆಲ್ಗೆ ಫ್ಯಾನ್ಸ್ ಗಳಲ್ಲಿ ಒಂದ್ ರೀತಿ ಕಾಂತಾರ ಮೇನಿಯಾ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ವುಡ್ಗಳಲ್ಲೂ ಕೂಡ ಕಾಂತಾರ ಅಷ್ಟೇ ಇವಾಗ ಹೋಗ್ತಿರೋದು. ಸೊ ಎಲ್ರು ಹೇಳೋದ್ ಬಂದ್ರೆ ರಿಷಬ್ ಸರ್ ಅವರ ಆಕ್ಟಿಂಗ್ ಇದೆಯಲ್ಲ, ಸೊ ಖಂಡಿತವಾಗ್ಲೂ ಇದು ಆಸ್ಕರ್ ಸಲ್ಬೇಕು ಅನ್ನುವಂಥದ್ದು ಮಾತಾಡ್ತಿದ್ದಾರೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ಸೊ ತುಂಬ ಖುಷಿ ಆಗ್ತದೆ. ಒಂದು ಡ್ರೀಮ್ ಪ್ರಾಜೆಕ್ಟ್ ಥರ ಇದೊಂದಿಷ್ಟು ಕಷ್ಟಪಟ್ಟು ಇದೊಂದು ಸಿನಿಮಾ ಮಾಡಿ ಬಂದಾಗ ಜನ ಎಲ್ಲರೂ ಅದನ್ನು ಇಷ್ಟು ಖುಷಿಯಿಂದ ಒಪ್ಕೊಳ್ತಿರೋದಾಗಿರ್ಬೋದು, ಬ್ಲೆಸ್ಸಿಂಗ್ ಸಿಗ್ತಿರೋದಾಗಿರ್ಬೋದು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರೋದು, ರೆಕಗ್ನೈಸ್ ಮಾಡ್ತಿರೋದು ಕೆಲಸನ ತುಂಬ ಖುಷಿ ಆಗುತ್ತೆ. ಬಟ್ ಇವತ್ತಿಗೆ ಆ ಹಿಂದೆ ಪಟ್ಟಿರೋ ಕಷ್ಟ ಎಲ್ಲ ಒಂದ್ಸಲ ನೋಡಬೇಕಾದ್ರೆ ಮರ್ತೋಗ್ಬಿಡತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಷ್ಟು ಶ್ರಮ ಪಟ್ಟಿದ್ದೊಂದು ಕೆಲಸ ಮಾಡಿರೋದಕ್ಕೆ ಸಾರ್ಥಕ ಆಯಿತು ಅನ್ನೋ ಥರದಲ್ಲಿ. ಆ್ಯಂಡ್ ರಿಷಬ್ಗೆ ಅವ್ರಿಗೆ ಏನು ಅವಾರ್ಡ್ ಬಂದ್ರೂ ಕಡಿಮೆ, ಅವ್ರ ಪರ್ಫಾರ್ಮೆನ್ಸ್ಗಾಗಿರಲಿ, ಇಲ್ಲ ಅವರು ಡೆಡಿಕೇಶನು, ಪೇಷನ್ಸು, ಅವರು ಒಂದು ಡ್ರೀಮ್ನ ಚೇಸ್ ಮಾಡಿ ಅದನ್ನು ಅಚೀವ್ ಮಾಡೋ ರೀತಿಗಾಗಿರ್ಬೋದು, ಖುಷಿ ಆಗುತ್ತೆ. ಓಕೆ ಮ್ಯಾಮ್, ನೋಡ್ತಾ ಇದ್ದೆ ರಿಷಬ್ ಶೆಟ್ಟಿ ಅನ್ನುವಂತ ಹೆಸರಿನ ಅರ್ಥ ಏನು ಅಂತ. ಅಂದ್ರೆ ರಿಷಬ್ ಅನ್ನುವಂತ ಹೆಸರಿನ ಅರ್ಥ ಏನು ಅಂತ, ಅದು ಉನ್ನತ, ಅತ್ಯುನ್ನತ ಅಂತ ಬರುತ್ತೆ. ಆ ಒಂದು ಅತ್ಯುನ್ನತವಾದ ವ್ಯಕ್ತಿಯ ಜೊತೆಗೆ ಪ್ರಗತಿ ಒಂದು ದಾರಿಯನ್ನ ಹಾಕೊಟ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ರು ಹೆಣ್ಣಿರ್ತಾರೆ ಅನ್ನೋದು ನಿಮ್ ವಿಷಯದಲ್ಲಿ ಅದು ನಿಜ ಆಗಿದೆ. ಯಾಕಂದ್ರೆ ಪ್ರತಿ ಕಾಂತಾರದ ಮೊದಲನೇ ಹೆಜ್ಜೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಎಲ್ಲಿ ಹೋದ್ರೂ ಕೂಡ ನಿಮ್ಮ ಪತಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಸೊ ಈ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಅದು ಏನೋ ಹೇಳ್ತಾರಲ್ಲ, ಇದು ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿರ್ತಾರ. ಹಾಗೆ ನನಗೂ ಒಂದಿಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದಾಗಿರ್ಬೋದು, ಆ ಅವಕಾಶ ರಿಷಬ್ ಅವರು ಹೊಂಬಾಳೆ ಪ್ರೊಡಕ್ಷನ್ನಿಂದ ನನಗೆ ಕೊಟ್ಟಿರೋದಾಗಿರ್ಬೋದು, ಅದಕ್ಕೆಲ್ಲ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ನನಗೂ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಇಷ್ಟು ದೊಡ್ಡ ಪ್ರಾಜೆಕ್ಟು, ಫಸ್ಟ್ ಟೈಮ್ ಈ ಬಿಗ್ ಸ್ಕೇಲು, ಇಷ್ಟು ಜನನ ಹ್ಯಾಂಡಲ್ ಮಾಡಿರೋ ರೀತಿ, ನನಗೆ ಇದೊಂದು ಯೂನಿವರ್ಸಿಟಿ ಥರ, ನಾನು ತುಂಬ ಕಲ್ತಿದ್ದೀನಿ ಇದರಲ್ಲಿ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ರಿಷಬ್ ಸರ್ ಅವರ ಮುಂದಿನ ಪ್ರಾಜೆಕ್ಟ್ ಅಲ್ಲೂ ಕೂಡ ಪ್ರಗತಿ ಮ್ಯಾಮ್ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾರಾ? ಇದು ರಿಷಬ್ ಸರ್ಗೆ ಕೇಳಬೇಕು. ಓಕೆ, ಅವರೇ ಡಿಸೈಡ್ ಮಾಡಬೇಕು. ಈ ಸಿನಿಮಾನ ನನ್ನ ನಂಬಿ, ನನಗೆ ಒಂದು ಟೈಮಲ್ಲಿ ಕಾನ್ಫಿಡೆನ್ಸ್ ಇಲ್ದಾಗಲೂ ಕೂಡ ರಿಷಬ್ ನನಗೆ ಆ ಕಾನ್ಫಿಡೆನ್ಸ್ ತುಂಬಿ ನನ್ನ ಕೈಯಲ್ಲಿ ಮಾಡೋದಕ್ಕಾಗತ್ತೆ ಅಂದ್ಕೊಂಡು ಪುಷ್ ಮಾಡಿ ಪ್ರಾಜೆಕ್ಟ್ ಕೊಟ್ಟು ನಾನು ಮಾಡಿದ್ದೀನಿ. ಸೊ ಇವಾಗ ಕೆಲಸ ಅವ್ರಿಗೆ ಇಷ್ಟ ಆಗಿದ್ರೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾ ಕೊಡ್ತಾರೆ. ರಿಷಬ್ಗೆ ಈಸ್ ನಾಟ್ ಬಯಾಸ್ಡ್, ಅವ್ರಿಗೆ ನನ್ನ ವೈಫು ಅದೆಲ್ಲ ಏನೂ ಇಲ್ಲ. ಅವ್ರಿಗೆ ಅವರು ಒಂದು ಕೊಟ್ಟಿರೋ ಕೆಲಸನ ತುಂಬ ತಲೆ ಮೇಲೆ ತೊಗೊಂಡು ಯಾರಾದರೂ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಅವ್ರಿಗೆ ಅವ್ರ ಟೀಮ್ ಯಾವತ್ತೂ ನೀವು ನೋಡ್ತಾ ಬಂದರೆ, ಆ ಜೊತೆಗಿರೋ ಟೀಮ್ ನಮ್ಮದು ಫಸ್ಟ್ ಸಿನಿಮಾಯಿಂದ ಏನು ಬಂದಿದೆ ಯಾರನ್ನೂ ಬಿಟ್ಕೊಡಲ್ಲ. ಅಂದರೆ ಒಳ್ಳೆ ಕೆಲಸಗಾರರನ್ನು ಯಾವತ್ತೂ ಬಿಟ್ಕೊಡಲ್ಲ, ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಎಷ್ಟು ಗ್ರೋ ಆದ್ರೂ, ಎಷ್ಟು ಬಿಗ್ಗರ್ ಪ್ರಾಜೆಕ್ಟ್ ಸಿಕ್ಕಿದ್ರೂ ಎಲ್ಲ ಕಡೆನೂ ಆ ಟೀಮ್ನ ಕರ್ಕೊಂಡು ಹೋಗ್ತಾರೆ ರಿಷಬ್. ಅದು ಒಂದು ತುಂಬ ಇನ್ಸ್ಪೈರಿಂಗ್ ಕೂಡ ಅದು. ಓಕೆ, ಈಗ 1.5 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಿಮ್ಮನ್ನ ಭೇಟಿ ಮಾಡಿದಾಗ ನೀವು ಬ್ಯುಸಿ ಆಗಿದೆ ಏನಂದ್ರೆ ಫ್ಯಾಬ್ರಿಕ್ ಯಾವ ತರ ಇದೆ, ಆ ಕಾಸ್ಟ್ಯೂಮ್ ಬಂತ, ಮುಂಬೈಗೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಆ ತರ ಇದ್ರಿ. ಅಂದ್ರೆ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಮತ್ತೆ ಯಾವಾಗ ಕೆರಾಡಿ ಅಂದ್ರೆ ಶೂಟಿಂಗ್ ಎಲ್ಲ ಮುಗಿಸಿ ಇಲ್ಲಿಗೆ ವಾಪಸ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಸಿನಿಮಾ ಯಾವಾಗ ಮುಗಿಯುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋ ತರದಲ್ಲಿ ಇದ್ರಿ. ಈ ಫೈನಲಿ ಅದೆಲ್ಲ ಆಗಿದೆ. ಆ ಒಂದು ವರ್ಕ್ ಪ್ರೆಷರ್ ಅನ್ನೋದಿರುತ್ತಲ್ಲ ಮ್ಯಾಮ್, ಯಾವ ತರ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಯಾಕಂದ್ರೆ ಮಕ್ಕಳು ಕೂಡ ಇನ್ನೂ ಚಿಕ್ಕವರು, ಜೊತೆಗೆ ಹೊಂಬಾಳೆಯಂತಹ ಒಂದು ಬ್ಯಾನರ್ ನಲ್ಲಿ ಆ ಒಂದು ಸಿನಿಮಾದ ಕತೆಗೆ ತಕ್ಕಂತೆ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡುವಂಥದ್ದು. ಸೊ ಎಷ್ಟು ಪ್ರೆಷರ್ ಅನ್ನಿಸ್ತು? ನಿಮ್ಮ ಟೀಮ್ ಎಷ್ಟು ಸಪೋರ್ಟಿವ್ ಆಗಿತ್ತು? ನನ್ನ ಟೀಮ್ ತುಂಬಾ ಸಪೋರ್ಟಿವ್ ಆಗಿತ್ತು. ಇಲ್ಲಾಂದರೆ ಇದನ್ನು ಅಚೀವ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಏನಂದರೆ ರಿಷಬ್ಗೆ ತುಂಬ ಕ್ಲಾರಿಟಿ ಇತ್ತು ಈ ಸಿನಿಮಾದ ಕ್ಯಾರೆಕ್ಟರ್ಸ್ ಆಗಲಿ, ಅದು ಹೇಗೆ ಕಾಣಿಸ್ಬೇಕು ಅನ್ನೋದು. ಆಮೇಲೆ ಅರವಿಂದ್ ಅವ್ರ ವಿಷನ್ ಆಗಿರ್ಬೋದು. ಸೊ ಅವರು ತುಂಬ ಬ್ಯೂಟಿಫುಲ್ಲಾಗಿ ನಂದು ಅವರು ಇಟ್ಟಿರೋ ಫ್ರೇಮಲ್ಲಿ ನನ್ನ ಎಲ್ಲ ಕಾಸ್ಟ್ಯೂಮ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಾವೆಲ್ಲರೂ ತುಂಬ ನಾವು ಕಾಸ್ಟ್ಯೂಮ್ ಬೇಸನ್ನು ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಇತ್ತು. ಅದಾದಮೇಲೆ ನಾವು ಕುಂದಾಪುರಕ್ಕೆ ಶಿಫ್ಟ್ ಆಗಿಬಿಟ್ಟು ಅಲ್ಲೇ ಒಂದು ದೊಡ್ಡ ಪ್ರೊಡಕ್ಷನ್ ಬೇಸ್ ಮಾಡಿಕೊಂಡು ಪ್ರತಿಯೊಂದು ಟೀಮು ಅಲ್ಲೇ ಬಂದು ಎಲ್ಲರೂ ಅಲ್ಲೇ ಕೆಲಸ ಮಾಡ್ತಿದ್ರು. ನಂದು ಇವಾಗ ಆರ್ಮರ್ ಮಾಡಿರ್ಬೋದಾಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಸ್ಟಿಚಿಂಗ್ ಯೂನಿಟ್ ಆಗಿರ್ಬೋದು, ಪ್ರತಿಯೊಂದು ಯೂನಿಟ್ಸು ಕಣ್ಮುಂದೆನೇ ಅಲ್ಲೇ ಬಂದು ಕೆಲಸ ಮಾಡಿ ಅಲ್ಲೇ ಡೈರೆಕ್ಟರು, DOP ಎಲ್ಲರದ್ದು ಅಪ್ರೂವಲ್ ತೊಗೊಂಡು, ನಾನಾಗಿರ್ಬೋದು, ಅರವಿಂದ್ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಸೈನರ್ ಆಗಿರ್ಬೋದು, ಎಲ್ಲರೂ ಒಂದು ಕೋಆರ್ಡಿನೇಷನಲ್ಲಿ ಸಿಂಕಲ್ಲಿ ಇದ್ಬಿಟ್ಟು ಕೆಲಸ ಮಾಡಿರೋದ್ರಿಂದ ಇವತ್ತು ಬ್ಯೂಟಿಫುಲಿ ಆಲ್ ಟುಗೆದರ್ ಒಂದು ಇದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೆ ನನಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಟೀಮ್, ನನ್ನ ಡಿಸೈನರ್ ಟೀಮ್ ಆಗಿರ್ಬೋದು, ನನ್ನ ಕಾಸ್ಟ್ಯೂಮರ್ಸ್ ಆಗಿರ್ಬೋದು,
ನನ್ನ ರನ್ನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಇಟ್ ವಾಸ್ ನಾಟ್ ಈಸಿ. ಅಂದರೆ ನಿಮಗೆ ಒಂದು ಯಾವುದೋ ಒಂದು ಸ್ಟುಡಿಯೋಲ್ಲಿ ಕೆಲಸ ಮಾಡೋದಾದ್ರೆ ನೀವು ತೊಗೊಂಡೋಗಿ ಡಂಪ್ ಮಾಡ್ತೀರಾ, ಅಲ್ಲೇ ಆರ್ಗನೈಸ್ ಮಾಡ್ಕೊಳ್ತೀರಾ, ಹಾಗಿರುತ್ತೆ. ಇದು ಹಾಗಲ್ಲ. ಒಂದು ಶೆಡ್ಯೂಲ್ ಒಂದು ಕಡೆ ಶೂಟ್ ಮಾಡ್ತಿದ್ವಿ, ಎಲ್ಲ ಲೈವ್ ಲೊಕೇಶನ್. ಕುಂದಾಪುರದಿಂದನೇ 1.5 hour ಟ್ರಾವೆಲಿಂಗ್ ಇರುತ್ತೆ. ಆಮೇಲೆ ನಿಮಗೆ ಕುಂದಾಪುರ ಅಲ್ಲಿ ಏನು ಬೇಕಾದ್ರೂ ಸಿಗಲ್ಲ. ನನಗೆ ಎಲ್ಲದು ನನ್ನ ಸೋರ್ಸಿಂಗ್ ಮಟೀರಿಯಲ್ಸ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಚೆನ್ನೈನೋ, ಮುಂಬೈ, ಹೈದ್ರಾಬಾದ್, ಬ್ಯಾಂಗ್ಳೂರ್ ಎಲ್ಲ ಕಡೆಯಿಂದ ಬರಬೇಕಾಗಿತ್ತು. ಅಲ್ಲಿಂದ ಕುಂದಾಪುರಕ್ಕೆ ಬಂದು ಅಲ್ಲಿ ನಾವು ಕೆಲಸ ಮಾಡಬೇಕು. ಅದಾದಮೇಲೆ ಅಲ್ಲಿಂದ ಅದು ಶೂಟಿಂಗ್ ಲೊಕೇಶನಿಗೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಅಲ್ಲಿ ಮಳೆ ಬಿಸಿಲು, ಆ ಬೆಟ್ಟ ಗುಡ್ಡದ ಮೇಲೆಲ್ಲ ಶೂಟಿಂಗು, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋ ಥರದ್ದೆಲ್ಲ ಲೊಕೇಶನ್ಗಳಿತ್ತು. ಅಲ್ಲೆಲ್ಲರೂ ಅವ್ರು ನನಗೆ ಸಾಥ್ ಕೊಟ್ಟಿರೋದಕ್ಕೆ, ಅಂದರೆ ನಾನು ಅದೇ ಹೇಳ್ತಿದ್ದೆ, ಪ್ರತಿಯೊಬ್ಬರು ನಮ್ಮ ಸಿನಿಮಾ ಇದು ಅಂತ ಕೆಲಸ ಮಾಡಿದ್ದಾರೆ, ಅದರಿಂದನೇ ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ. ಎಸ್, ಇದು ಕನಕವತಿ. ಸೊ ಆ ಒಂದು ಪೋಸ್ಟರ್ ಫಸ್ಟ್ ಆ ಒಂದು ಲುಕ್ ಬಿಡುಗಡೆ ಆದಾಗ ಅವರ ಒಂದು ಲುಕ್ ಏನಿತ್ತು, ಆ ಒಂದು ಕಾಸ್ಟ್ಯೂಮ್ ಏನಿತ್ತು, ಅದನ್ನು ತುಂಬಾ ಜನ ಕಾಪಿ ಮಾಡ್ತಿದ್ದಾರೆ. ಇವತ್ತು ಕೂಡ ಕನಕವತಿ ಅಂದ್ರೆ ಆ ರೀತಿ ಒಂದು ಮೇಕ್ ಓವರ್ ನ ಟ್ರೈ ಮಾಡ್ತಿದ್ದಾರೆ. ನನ್ನ ಕ್ವೆಶನ್ ಮ್ಯಾಮ್, ಕನಕವತಿ ಆ ಒಂದು ಪಾತ್ರಕ್ಕೋಸ್ಕರ ಸುಮಾರು ಎಷ್ಟು ಡಿಸೈನ್ ನ ನೀವು, ಎಷ್ಟು ಕಾಸ್ಟ್ಯೂಮ್ ನ ನೀವು ಡಿಸೈನ್ ಮಾಡಿದ್ರಿ ಅಂತ? ತುಂಬಾ ಮಾಡಿದ್ದೀವಿ. ಅಂದರೆ ತುಂಬ ಟ್ರಯಲ್ಸ್ ಮಾಡಿದ್ದೀವಿ, ಲುಕ್ ಟೆಸ್ಟ್ಗಳು ಮಾಡಿದ್ದೀವಿ. ನಾವು ಒಂದಿಷ್ಟು ಇನ್ಸ್ಪಿರೇಷನ್ಗಳು ತೊಗೊಂಡು ಅದಾದಮೇಲೆ ಇಲಿಸ್ಟ್ರೇಷನ್ಸ್ ಮಾಡಿ, ಆ ಕಾಸ್ಟ್ಯೂಮ್ಸ್ಗಳನ್ನು ರೆಡಿ ಮಾಡಿ, ಲುಕ್ ಟೆಸ್ಟ್ ಮಾಡಿ, ಅದನ್ನು ಪ್ರೆಸೆಂಟ್ ಮಾಡಿ ಡೈರೆಕ್ಟರ್ಗೆ ಅವ್ರ ಅಪ್ರೂವಲ್ ತೊಗೊಂಡು ಎವ್ರಿ ಸ್ಟೇಜಲ್ಲಿ ರಿಫೈನ್ ಆಗ್ತಾ ಹೋಗಿದೆ ಲುಕ್. ಅಂದರೆ ನಮಗೂ ಈ ಲುಕ್ ಬರುತ್ತೆ ಅಂತ ಅಲ್ಲ, ಏನು ಬೆಟರ್ ಮಾಡ್ಬೋದು ಅದನ್ನು ಪ್ರತಿ ಸ್ಟೇಜಲ್ಲೂ ಮಾಡಿ ಒಂದು ರಿಫೈನ್ ಆಗಿ ಒಂದು ಬ್ಯೂಟಿಫುಲ್ ಲುಕ್ ಆಯಿತು. ಜ್ಯುವೆಲ್ರಿ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಆ್ಯಂಡ್ ಸ್ಟೈಲಿಂಗ್ ಮಾಡಿರೋದು ಕೂಡ ಅದನ್ನು ತುಂಬಾ ನಾವು ಡ್ರೇಪಿಂಗ್ ಸ್ಟೈಲ್ಗಳು ತುಂಬ ಟ್ರೈ ಮಾಡಿ ಚೇಂಜ್ ಮಾಡಿ, ಆಮೇಲೆ ಅಥೆಂಟಿಸಿಟಿ ಮೇಂಟೈನ್ ಮಾಡಿರೋದು, ಇನ್ನೊಂದು ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ಮೇಲೆ ವರ್ಕ್ ಮಾಡಿರೋದು, ಯಾವುದನ್ನು ಇಗ್ನೋರ್ ಮಾಡಿದೆ, ಅಷ್ಟು ಕೇರ್ಫುಲಿ ಅದನ್ನು ಮಾಡಿದ್ದೀವಿ. ಸೊ ಅದಿವತ್ತು ಬ್ಯೂಟಿಫುಲ್ ಆಗಿ ಬಂದಿದೆ, ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ತುಂಬ ಜನ ಆಸ್ ಎ ಸೆಡ್ ಲುಕ್ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ಅದು ನೋಡಿದಾಗ. ಅಂದರೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ವಿ, ಎಷ್ಟು ಟೆನ್ಷನ್ ತೊಗೊಂಡು ಎಷ್ಟು ವರ್ಕ್ ಮಾಡಿದ್ವಿ ಇದ್ರ ಮೇಲೆ, ಆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸು ಎಲ್ಲದು ಇವತ್ತಿಗೆ ಅದೊಂದು ಒಂಥರ ಸಾರ್ಥಕ ಅನ್ನೋ ಥರ.